ಹಾಯ್ ಹಲೋ ಎವ್ರಿ ಒನ್ ನಮಸ್ತೆ. ಎಸ್ ರೀ, ಎಲ್ರಿಗೂ ಕೂಡ ಒನ್ಸ್ ಅಗೇನ್ ವಿದ್ಯಾರಾಜಿ ಪಾಯಿಂಟ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಸ್ವಲ್ಪ ಶಾರ್ಟಾಗಿ ತೊಗೊಂಡು ಬಂದಂತಹ ಒಂದು ಕ್ಲಾಸ್ ಆಗಿರುತ್ತೆ. ಇವತ್ತು ನಾನು ಯಾವಾಗ ಅಂತಂದರೆ FDA ಕ್ವಶನ್ ಪೇಪರನ್ನು ಬಿಡಿಸ್ತಾ ಇದ್ದೆ ಬೆಳಿಗ್ಗೆ. ಸೊ ಆ ಟೈಮ್ ಒಳಗೆ 43ನೇ ಪ್ರಶ್ನೆ ನೋಡ್ರಿ, ಡ್ಯಾಶ್ ಎಂಬುದು ಅವಧಾರಣೆಯಿಂದ ಕೂಡಿದಂತಹ ಪದ ಅಂತ ಕ್ವಶನ್ ಇತ್ತು. ಸೊ ಅದರೊಳಗೆ ನಾನು, ನಾನೇ, ನಾನು ಅಂತಕ್ಕಂಥದ್ದು 4 ಆಪ್ಷನ್ಸ್ಗಳು ಇರೋದನ್ನು ಕೂಡ ಗಮನಿಸಿದ್ರಿ. ಸೊ ಇದ್ರ ಬಗ್ಗೆ ಅವ್ರ ಹೆಸರು ಬೇಡ, ಬಟ್ ಅವರು ಅವಧಾರಣೆ ಏನಿದು ಹೊಸ ಕ್ವಶನ್ ಇದೆ ಅಲ್ವಾ, ನಾವೆಂದು ಕೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದನ್ನು ಅವರು ಕೇಳಿದ್ದಾರೆ. ಸೊ ನಾನು ಇವಾಗ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನನ್ನು ಕೊಟ್ಟೆ ಅಂತಂದರೆ, ಹೌದು ನನಗೆ ಗೊತ್ತಿದೆ ಇದು, ಆದರೂ ಕೂಡ ನನಗೆ 1 ಸೆಕೆಂಡ್ ನೆನಪಾಗಲಿಲ್ಲ ಅಂತ ಕೂಡ ಅವರು ನೆಕ್ಸ್ಟ್ ಮೂಮೆಂಟ್ ಒಳಗೆ ಕಮೆಂಟ್ ಹಾಕ್ತಾರೆ, ನನಗೆ ಗೊತ್ತೈತಿ. ಹಾಗಾದ್ರೆ ಅವರು ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಾರ. ಸೊ ಅವ್ರ ಬಗ್ಗೆ ಅವರು ಸ್ವಲ್ಪ ಇದನ್ನು ಮರ್ತಿರಬಹುದು ಅಂತ ಅಂದ್ಕೊತೀನಿ. ಹಾಗಾದರೆ ಅವಧಾರಣೆ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಅವಧಾರಣೆ ಅಂತಕ್ಕಂಥದ್ದು ಅವ್ಯಯ ಅಂತಕ್ಕಂತಹ ಒಂದು ಟಾಪಿಕ್ ಒಳಗೆ ಬರುತ್ತೆ. ಓಕೆ, ಸೊ ಅವ್ರ ಹೆಸರು ಬೇಡ, ಸೊ ಅವರು ಕಮೆಂಟ್ ಹಾಕಿದ್ರು, ಇವತ್ತು ಇರಲಿ. ಅವ್ಯಯ ಪದಗಳದೊಳಗೆ ಬರುತ್ತೆ. ನಿಮ್ಮೆಲ್ರಿಗೂ ಗೊತ್ತು ಅವ್ಯಯ ಅಂತಂದರೆ ಏನಂತ ಹೇಳ್ತೀವ್ರಿ ನಾವು. ಅವ್ಯಯ ಅಂತಂದ್ರೆ ಯಾವುದೇ ರೀತಿಯ ರೂಪಭೇದ ಇಲ್ಲದೆ ಇರ್ತಕ್ಕಂತಹ, ಅಂದರೆ ಲಿಂಗ ಆಗಿರ್ಬೋದು, ವಚನ, ವಿಭಕ್ತಿಗಳ ಒಂದು ವಿಕಾರ ಇಲ್ಲದೇ ಒಂದೇ ಒಂದು ರೂಪದಲ್ಲಿರ್ತಕ್ಕಂತಹ ಶಬ್ದಗಳಿಗೆ ನಾವು ಏನಂತ ಕರಿತೀವಿ ರೀ, ಅವ್ಯಯ ಅಂತ ಕರಿತೀವಿ. ಸೊ ಆ ಒಂದು ಅವ್ಯಯಗಳದೊಳಗೆ ನಾವು ಒಂದು 10 ಪ್ರಕಾರಗಳನ್ನು ಕೂಡ ನಾವು ಗಮನಿಸ್ತೀವಿ. ಹೌದಲ್ಲೇನ್ರಿ? ಇಲ್ಲಿ ನೋಡ್ರಿ, ಒಂದು 10 ಪ್ರಕಾರಗಳನ್ನು ನಾವು ಗಮನಿಸ್ತೀವಿ. ಅವ್ಯಯದೊಳಗೆ 10 ಪ್ರಕಾರಗಳದವು. ಸೊ ಯಾವ್ಯಾವು ಹಾಗಾದರೆ? ಸಾಮಾನ್ಯ ಅವ್ಯಯ ಅಂತ ಕರಿತೀವಿ, ಹೌದಲ್ರಿ? ಸಾಮಾನ್ಯ ಅವ್ಯಯ, ಮತ್ತು ಅನುಕರಣ ಅವ್ಯಯ, ಸಂಬಂಧ ಸೂಚಕ ಅವ್ಯಯ, ಮತ್ತು ಭಾವಸೂಚಕ ಅವ್ಯಯ, ಮತ್ತು ಸಂಬೋಧಕ ಅವ್ಯಯ, ಹೌದಲ್ಲೇನ್ರಿ? ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ರಿಯಾವಾಚಕ ಅವ್ಯಯ, ಆನಂತರ ಅವಧಾರಣಾರ್ಥಕ ಅವ್ಯಯ. ಇಲ್ಲಿದೆ ನೋಡ್ರಿ, ಅವಧಾರಣೆ ಅಂತಕ್ಕಂಥದ್ದು. ಸೊ 7ನೇ ಅಂಶದಲ್ಲಿ ನಾವು ಕಾಣ್ತೀವಿ ಅವಧಾರಣಾರ್ಥಕ ಅವ್ಯಯ ಅಥವಾ ಅವಧಾರಣ ಅಂತ. ನೆಕ್ಸ್ಟು ಪ್ರಶ್ನಾರ್ಥಕ ಅವ್ಯಯ, ಆನಂತರ 9 ಕೃದಂತ ಅವ್ಯಯ. ನೆಕ್ಸ್ಟ್ ಬರ್ತಕ್ಕಂಥದ್ದು ತದ್ದಿತಾಂತ ಅವ್ಯಯ ಅಂತಕ್ಕಂಥದ್ದು. ಸೊ ಹಾಗಾದರೆ ಅವ್ಯಯದಲ್ಲಿ ಬರ್ತಕ್ಕಂಥದ್ದು ಯಾವುದಂದ್ರೆ ಅವಧಾರಣೆ ಅಂತಕ್ಕಂಥದ್ದು. ಸೊ ಹಾಗಾದರೆ ಅವಧಾರಣೆ ಬಗ್ಗೆ ನಾನು ಅವಾಗಲೇ ಆ ಕ್ಲಾಸ್ ಒಳಗೆ ನಾನು ತಿಳಿಸ್ಕೊಡ್ತಾ ಇದ್ದೆ, ಯಾಕಂದರೆ ಟೈಮ್ ಜಾಸ್ತಿ ಆಗಿತ್ತು, ಹಾಗಾಗಿ ಅದ್ರೊಳಗೆ ನಾನು ತಿಳಿಸ್ಕೊಡ್ಲಿಲ್ಲ. ಇವಾಗ ನಾನು ಹೇಳಾಕತ್ತೀನಿ. ಸೊ ಇದು ಅವ್ಯಯ ಪದದೊಳಗೆ ಬರುತ್ತೆ. ಸೊ ಅವಧಾರಣಾರ್ಥಕ ಆಗಿರುತ್ತೆ. ಹಾಗಾದರೆ ಈ ಅವಧಾರಣಾರ್ಥಕ ಅಂದರೆ ಏನು ಅಂತ ನಿಮ್ಮದು ಒಂದು ಡೌಟ್ ಇರಬೇಕು. ಸೊ ಅದನ್ನು ಡೌಟ್ ಕೂಡ ನಾನು ಇವಾಗ ಕ್ಲಿಯರ್ ಮಾಡ್ತೀನಿ. ವಿತ್ ನಿಮ್ಗೆ ಇನ್ಫಾರ್ಮೇಷನ್ ಜೊತೆಗೇ ನಾನು ನಿಮ್ಗೆ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಇವಾಗ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ನೋಡ್ರಿ, ಅವಧಾರಣಾರ್ಥಕ 7ನೇದಾಗಿ ನಾವು ತೊಗೊಂಡ್ವಿ ಅವಧಾರಣಾರ್ಥಕ ಅವ್ಯಯ. ಅವಧಾರಣಾರ್ಥಕ ಅವ್ಯಯದ ಅರ್ಥ ಏನಪ್ಪ ಅಂತಂದ್ರೆ ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯಿಸೋದು ಅವಧಾರಣೆ ಅಂತ ಅನಿಸ್ಕೊಳ್ಳುತ್ತೆ. ಓಕೆ, ಇನ್ನೊಂದು ಡೆಫಿನೇಷನ್ ಕೂಡ ನಿಮ್ಗೆ ತೊಗೊಂಡು ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಲವು ವಸ್ತುಗಳು, ಭಾಳ ವಸ್ತುಗಳು ಇರ್ತವ್ರಿ, ಅದ್ರೊಳಗೆ ಒಂದನ್ನು ಮಾತ್ರ ಐಡೆಂಟಿಫೈ ಮಾಡ್ತೀವಿ. ಸೊ ಅದನ್ನು ಅವಧಾರಣೆ ಅಂತ ಹೇಳ್ತೀವಿ. ಸೊ ಹೀಗೆ ನಿಶ್ಚಯ ಅರ್ಥದಲ್ಲಿ ಬರ್ತಕ್ಕಂತಹ ಅವ್ಯಯ ಶಬ್ದಗಳನ್ನು ನಾವು ಅವಧಾರಣಾ ಅರ್ಥಕ ಅವ್ಯಯಗಳು ಅಂತ ಕರಿತೀವಿ. ಈ ಪದದೊಳಗೆ ಮೇಯ್ನ್ ಆಗಿ ಎ ಅಂತಕ್ಕಂಥದ್ದು, ಎಲೆ ಅಂತ ಬರ್ತಲ್ಲ, ಆ ಎ, ಮತ್ತು ಇನ್ನೊಂದು ಏನಿ ಅಂತ ಬರ್ತಲ್ಲ, ಆ ಎ, ಈ 2 ಪ್ರತ್ಯಯಗಳನ್ನು ಇದು ನಿಶ್ಚಯ ಅರ್ಥದಲ್ಲಿ ಸೂಚಿಸುತ್ತೆ. ಯಾವುದರಲ್ಲಿ? ಅವಧಾರಣಾರ್ಥಕದಲ್ಲಿ. ಉದಾಹರಣೆನ ಕೂಡ ತೊಗೊಂಡು ಬಂದಿದ್ದೀನಿ ನೋಡ್ರಿ. ಇಲ್ಲಿ ಉದಾಹರಣೆ ಅದೇ. ಓಕೆ, ಇದ್ರೊಳಗೆ ಈ ಎ ಬರುತ್ತೆ. ಓಕೆ, ಅದೇ ಅಂದರೆ ದೀರ್ಘ ಸ್ವರ ಇದೆ ನೋಡಿ ಇಲ್ಲಿ, ಅದೇ ನನ್ನ ಪುಸ್ತಕ. ಓಕೆ, ನೆಕ್ಸ್ಟು ನಾನೇ ಅದನ್ನು ಬರೆದೆನು. ನೋಡ್ರಿ, ಇಲ್ಲಿ ನಾನೇ ಅಂತಕ್ಕಂಥದ್ದು ನೇರವಾಗಿ ಇಲ್ಲಿ ನಿಮ್ಗೆ 43ನೇ ಪ್ರಶ್ನೆ ಒಳಗೆ ಏನಿತ್ತಲ್ವ ಕ್ವಶನ್ ಅಂತರ ಆಪ್ಷನ್, ಸೊ ಅದೇ ಇಲ್ಲಿ ನೇರವಾಗಿ ಕೊಟ್ಬಿಟ್ಟಾರ. ನಾನೇ ಅದನ್ನು ಬರೆದೆನು, ರಾಮನೇ ಹೇಳು, ಅಂತಕ್ಕಂಥದ್ದು. ನೆಕ್ಸ್ಟು ನೀನೇ ಬಾ. ಇವೆಲ್ಲ ಏನಾಗಿರತ್ತೆ ರೀ, ಅವಧಾರಣಾರ್ಥಕ ಅವ್ಯಯದ ಉದಾಹರಣೆಗಳಾಗಿರುತ್ತೆ. ಓಕೆ, ನಿಮಗೆ ಇನ್ನೊಂದು ಡೆಫಿನೇಷನ್, ಇದನ್ನು ನೀವು ಎಲ್ಲಿ ಅಂತಂದ್ರೆ IS ಅರಳಗುಪ್ಪಿ ಅವರ ಪುಸ್ತಕದಲ್ಲಿ ಕಾಣ್ಬೋದು. ಓಕೆ, IS ಅರಳಗುಪ್ಪಿ ಸರ್ ಬುಕ್ದೊಳಗೆ ನೀವು ಈ ಒಂದು ಇನ್ಫಾರ್ಮೇಷನನ್ನು ಕಾಣ್ತೀರಿ. ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಐತೆ ನೋಡ್ರಿ, ಇಲ್ಲಿ ನೋಡ್ರಿ, ಗಮನಿಸ್ಕೊಡ್ರಿ. ಇದು ಏನಪ್ಪ ಅಂತಂದ್ರೆ ಅವಧಾರಣೆ ಅಂತಕ್ಕಂಥದ್ದು ಒಂದು ಅರ್ಥವನ್ನು, ಇದು ಬೇರೆ ಬುಕ್ನಲ್ಲಿ, ತೀನಂ ಶ್ರೀಕಂಠಯ್ಯ ಅವ್ರ ಬುಕ್ ರೀ ಇದು. ಓಕೆ, ತೀನಂ ಶ್ರೀಕಂಠಯ್ಯನವ್ರದ್ದು TN ಅಂತ ಹೇಳ್ತೀವಿ, TNS ಅವರ ಬುಕ್ಕಲ್ಲಿ
ಓಕೆ, ಅವ್ರ ಬುಕ್ಕಲ್ಲಿ ನೀವು ಇದನ್ನು ಗಮನಿಸ್ತೀರಿ. ಏನು ಅಂತಂದ್ರೆ ಅವಧಾರಣಾರ್ಥಕ ಅವ್ಯಯ. ಅವಧಾರಣಾರ್ಥಕ ಅವ್ಯಯ ಅಂತಂದರೆ ಒಂದು ಅರ್ಥವನ್ನು ಒತ್ತಿ ಹೇಳುವುದಕ್ಕೂ ನಿರ್ಧರಿಸಿ ಹೇಳುವುದಕ್ಕೂ ಅವಧಾರಣೆ ಅಂತ ಹೇಳ್ತೀವಿ. ಎ ಎಂಬುದು ಸೇರಿ ಪದಕ್ಕೆ ಅವಧಾರಣೆ ಉಂಟಾಗತ್ತೆ. ಓಕೆ, ಒಂದು ಪದ ಇರುತ್ತೆ, ಅದಕ್ಕೆ ಎ ಅಂತಕ್ಕಂತಹ ಒಂದು ಪ್ರತ್ಯಯ ಅಥವಾ ಏನು ಹೇಳ್ತೀವಿ ಎ ಅಂತಕ್ಕಂಥದ್ದು ಸೇರಿ ಆ ಪದಕ್ಕೆ ಅವಧಾರಣೆ ಉಂಟಾಗತ್ತೆ. ಸೊ ಇಲ್ಲಿ ಕೂಡ ಕೆಲವೊಂದಷ್ಟು ಉದಾಹರಣೆನ ನೀವು ಗಮನಿಸ್ತೀರಿ. ನಾನು ಮೋಟಾರ್ನಲ್ಲಿ ಬೆಂಗಳೂರಿಗೆ, ಓಕೆ, ಬೆಂಗಳೂರಿಗೆ ಎ ಅಂತಕ್ಕಂಥದ್ದು ಬೆಂಗಳೂರಿಗೆ ಹೋದೆ. ಓಕೆ, ಎಲ್ಲ ಕೂಡ ಇಲ್ಲಿ ನೆಕ್ಸ್ಟ್ ಒಂದು ಸೆಂಟೆನ್ಸ್ ಒಳಗೆ ನೋಡ್ರಿ, ನಾನೇ ಮೋಟಾರ್ನಲ್ಲಿ ಬೆಂಗಳೂರಿಗೆ ಹೋದೆ. ಇಲ್ಲಿ ಕೂಡ ಎ ಅಂತಕ್ಕಂಥದ್ದು ನೀವು ಆಗಲೇ ನೋಡ್ಕೊಂಡ್ರಿ, ಗಮನಿಸಿದ್ರಿ, ಎ ಮತ್ತು ಎ ಪ್ರತ್ಯಯಗಳು ಇಲ್ಲಿ ಹತ್ತತ್ತೆ ಅಂತ. ನೆಕ್ಸ್ಟು ನಾನು ಮೋಟಾರ್ನಲ್ಲೇ ಬೆಂಗಳೂರಿಗೆ ಹೋಗುತ್ತೇನೆ. ಓಕೆ, ಇಲ್ಲಿ ಕೂಡ ನೀವು ಎ ಗಮನಿಸ್ತೀರಿ. ನಾನು ಮೋಟಾರ್ನಲ್ಲಿ ಬೆಂಗಳೂರಿಗೆ ಹೋಗುತ್ತೇನೆ. ಓಕೆ, ನಾನು ಮೋಟಾರ್ನಲ್ಲಿ ಬೆಂಗಳೂರಿಗೆ ಹೋಗಿಯೇ ಹೋಗುತ್ತೇನೆ. ಎ. ಓಕೆ, ರೈಲು ಬಂದೇ ಬಿಟ್ಟಿತು. ಎ. ನೆಕ್ಸ್ಟು ಅವನು ಪಾಠಶಾಲೆಗೆ ಹೋಗದೆಯೇ ನಿಂತನು. ಸೊ ಇಲ್ಲಿ ನೀವು ಎ ಮತ್ತು ಎದ ಒಂದು ಪದ ಹತ್ತುವುದನ್ನು ನೀವು ಇಲ್ಲಿ ನೋಡ್ತೀರ. ಅಂದರೆ ಈ ಎರಡು ಪ್ರತ್ಯಯಗಳು ಇಲ್ಲಿ ಸೇರಿ ಅವಧಾರಣೆ ಆಗತ್ತೆ. ಓಕೆ, ಕ್ಲಿಯರ್ ಆಯ್ತಂತ ಅನ್ಕೊತೀನಿ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಅವಧಾರಣಾರ್ಥಕ 43ನೇ ಪ್ರಶ್ನೆ ಏನಿತ್ತಲ್ವ ನಿಮಗೆ, ಸೊ ಅದು ಇವೆರಡು ಡೆಫಿನೇಷನ್ಗಳ ಮುಖಾಂತರ, ಉದಾಹರಣೆಗಳ ಮುಖಾಂತರ ನಿಮಗೆ ಕ್ಲಿಯರ್ ಆಯ್ತಂತ ಭಾವಿಸ್ತೀನಿ. ಎಸ್ ರೀ, ಹಾಗಾದರೆ ಈ 43ನೇ ಪ್ರಶ್ನೆ ಒಳಗೆ ನಿಮ್ಗೆ ಡ್ಯಾಶ್ ಅಂತಕ್ಕಂಥದ್ದು ಅವಧಾರಣೆಯಿಂದ ಕೂಡಿದೆ ಅಂತ ನೋಡಿದ್ರಲ್ವ. ಸೊ ಹಾಗಾದರೆ ಯಾವ ಒಂದು ಪದಕ್ಕೆ ಎ ಅಥವಾ ಎ ಅಂತಕ್ಕಂತಹ ಪ್ರತ್ಯಯ ಹತ್ತಿರುತ್ತೋ ಸೊ ಅದನ್ನು ನಾವು ಏನಂತ ಹೇಳ್ತೀವಿ, ಅವಧಾರಣ ಅಂತ ಹೇಳ್ತೀವಿ. ಸೊ ಇವೆರಡು ಪಾಯಿಂಟ್ಗಳನ್ನು ನೀವು ಇಟ್ಕೊಂಡು ನೋಡೋದಾದರೆ ನಾನು ಅಂತಕ್ಕಂಥದ್ರಲ್ಲಿ ಇದೆಯಾ, ಇಲ್ಲ. ನಾನು ಅಂತ ಇದೆ, ಇದರಲ್ಲಿ ಏನಾದರೂ ಇದೆಯಾ, ಇಲ್ಲ. ನಾನು ಅಂತ ಇದೆ ನೋಡಿ, ಎ ಓ ಎ ಏನಾದರೂ ಬರುತ್ತಾ, ಇಲ್ಲ. ಸೊ ಹಾಗಾದರೆ ನಾನೇ ಅಂತಕ್ಕಂಥದ್ದು ಇಲ್ಲಿ ಬರುತ್ತಲ್ವ. ಸೊ ನೇರವಾಗಿ ಉದಾಹರಣೆಯಲ್ಲಿ ನೀವು ಇದನ್ನು ಗಮನಿಸ್ತೀರಿ. ಸೊ ಹಾಗಾದರೆ ಇದು ಅವಧಾರಣೆಯಿಂದ ಕೂಡಿದಂತಹ ಪದ ಆಗಿರುತ್ತೆ. ಐ ಥಿಂಕ್ ನಿಮಗಿದು ಕ್ಲಿಯರ್ ಆಯ್ತು ಅಂತ ಅನ್ಕೊತೀನಿ. ಏನು ಮೇಡಮ್ ಇದು ನಾನು ಕೇಳಿಲ್ಲ ಅಂತ ಅಂದ್ಕೊಂಡಿದ್ರಲ್ವ. ಸೊ ಎಸ್, ಇವಾಗ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ಈ ರೀತಿ ಕ್ವಶನ್ಸ್ಗಳನ್ನ ಕೇಳಿದ್ದು ಕೂಡ ನನಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ನಮಗೂ ಕೂಡ ಒಂದ್ಸರಿ ರಿವಿಷನ್ ಆಗುತ್ತೆ ಆ್ಯಂಡ್ ನೀವು ಕೂಡ ಏನು ಮಾಡ್ತಿರ್ತೀರಲ್ವ, ಸೊ ನಿಮಗೂ ಕೂಡ ರಿವಿಷನ್ ಆಗುತ್ತೆ. ಸೊ ಕ್ಲಿಯರ್ ಆಗಿದೆ ಅಂತ ಸೊ ಕ್ಲಾಸನ್ನು ಮುಗಿತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್.